ಇನ್ನೊಂದ್ 5 ನಿಮಿಷದಲ್ಲಿ ಅತ್ತೆ ಬಂದ್ಬಿಡ್ತಾರೆ. ಹೌದು ಹೌದು, ಇನ್ನೊಂದ್ 5 ನಿಮಿಷದಲ್ಲಿ ಶ್ಯಾಮ ಬಣ್ಣನು ಬಯಲಾಗತ್ತೆ. ಈ ಟೈಮ್ಗೆ ಒಂದ್ ಆಟೋ ಕೂಡ ಸಿಕ್ತಿಲ್ವಲ್ಲ, ನಡ್ಕೊಂಡು ಹೋಗೋದೇ ಒಳ್ಳೇದು. ನಮಸ್ಕಾರ ಮೇಡಮ್. ನಮಸ್ತೆ. ಬನ್ನಿ ಅತ್ತೆ ಬನ್ನಿ. ಶ್ಯಾಮ ಫ್ಯಾಕ್ಟ್ರಿಗಂತ ಬಂದು ಎಲ್ಗೋ ಹೋಗಿದ್ದಾಳೆ ಅತ್ತೆ. ಹೀಗೆ ಯಾರಿಗೂ ಹೇಳ್ದೆ ಕೇಳ್ದೆ ಕಳ್ಳತನದಿಂದ ಎಲ್ಲಿಗೆ ಹೋಗಿರ್ಬೋದು ಶ್ಯಾಮ? ಕಳ್ರ ಬುದ್ಧಿ ಇರೋರೆ, ಕಳ್ರ ಕೆಲ್ಸ ಮಾಡೋರೆ ಹೀಗೆ ಸುಳ್ಳು ಹೇಳಿ ಹೋಗೋದು. ಇಷ್ಟು ಕಾಸ್ಟ್ಲಿ ಆಗಿರೋ ಸೀರೆ ಮೇಲೆ ಅರ್ಶನ ಚೆಲ್ತ್ಯಾ? ಗಮನ ಸ್ವಲ್ಪ ಇಲ್ಲೇ ಇಟ್ಕೊಂಡ್ ಕೆಲ್ಸ ಮಾಡು, ಇಲ್ಲ ಅಂದ್ರೆ ನಿಲ್ಸಿ. ನಾನು ಗಮನ ಸರಿಯಾಗಿಟ್ಕೊಂಡೆ ಕೆಲಸ ಮಾಡ್ತಿದ್ದೀನಿ. ನೀವೇ ನೋಡ್ಕೊಳ್ಳದೆ ಈ ಕಡೆ ತಿರುಗಿದ್ದು. ನಿಮ್ ಕೈ ತಾಕಿದ್ದಕ್ಕೆ ಅರಿಶಿನ ಕೆಳಗಡೆ ಬಿತ್ತು. ತಪ್ಪು ನೀವ್ ಮಾಡಿ ನನ್ನನ್ನೇ ಹೊಡೆಯೋದಿಕ್ ಕೈ ಎತ್ತುತ್ತಾ ಇದ್ದೀರಲ್ಲ? ಏನ್ ಬೊಗಳ್ತಿದ್ಯಾ? ಏನೇ ಗೀನೆ ಅಂತ ಮಾತಾಡಿದ್ರೆ ಮರ್ಯಾದೆಯಾಗಿರಲ್ಲ ಮೇಡಮ್. ನಾವು ಕೂಲಿ ಅವರೇ ಆದ್ರೂ ಮರ್ಯಾದೆ ಇಲ್ದೇ ಇರೋರಲ್ಲ ಮೇಡಮ್. ಫ್ಯಾಕ್ಟ್ರಿ ಓನರ್ ನಾನು, ನನಗೆ ಎದುರು ಮಾತಾಡ್ತೀಯಾ? ನಿನಗಿಷ್ಟ ಬಂದ್ ಹಾಗೆ ಮಾತಾಡ್ತಿದ್ರೆ ತೆಗೆದು ಹಾಕ್ತೀನಿ. ನಿನ್ನ ಕೆಲಸದಿಂದಾನೇ ತೆಗೆದು ಹಾಕ್ತೀನಿ. ಸ್ಪಾಟ್ ಅಲ್ಲೇ ತೆಗೆದು ಹಾಕ್ತೀನಿ. ಕೆಲಸದಿಂದ ತೆಗೆದು ಹಾಕ್ತೀನಿ. ತೆಗೀರಿ ನೋಡೋಣ. ಹೇಗ್ ತೆಗಿತೀರೋ ತೆಗೀರಿ ನೋಡ್ತೀನಿ. ನನ್ ತಪ್ಪೇ ಇಲ್ದೆ ನನ್ ಕೆಲಸದಿಂದ ತೆಗೆದ್ರೆ ನಮ್ ವರ್ಕರ್ಸ್ ಎಲ್ಲಾರು ಸ್ಟ್ರೈಕ್ ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ ಮೇಡಮ್. ಐಶ್ವರ್ಯ, ಸುಮ್ನೆ ಅವ್ರ ಜೊತೆ ಯಾಕೆ ಜಗಳ ಮಾಡ್ತಿದ್ಯಾ? ನೀವೇನತ್ತೆ ಆ ಲೇಬರ್ಗಳನ್ನ ಸಪೋರ್ಟ್ ಮಾಡ್ತಿದ್ದೀರಲ್ಲ? ಅಕ್ಕ, ತಪ್ಪು. ಹಾಗೆ ಲೇಬರ್ ಗೀಬರ್ ಅಂತ ಚೀಪಾಗಿ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಯಾರು ಸುಮ್ನೆ ಇರ್ತಾರೆ? ತಪ್ಪು ನಿಮ್ಮಿಂದನೇ ಆಗಿದ್ದೆ. ನಿಮ್ ಕೈ ತಾಗೆ ಅರಿಶಿನ ಕೆಳಗ್ ಬಿದ್ದಿದ್ದು. ನೀವು ಸಾರಿ ಕೇಳೋದ್ ಬಿಟ್ಟು ಇನ್ನೂ ಬಾಯಿಗೆ ಬಂದ ಹಾಗೆ ಕೂಗಿ ಅವ್ರಿಗೆ ಕೋಪ ಬರ್ಸಿದ್ರಿ. ಅದಕ್ಕೆ ಅವ್ರು ಹಾಗೆ ಮಾತಾಡಿದ್ದು. ಏನ್ರಿ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಇಳಿ, ಚಿಕ್ಕ ಕೆಲಸ ಇದೆ. ಚಿಕ್ಕ ಕೆಲ್ಸನಾ? ಏನ್ರಿ ಅದು? ಸ್ವಲ್ಪ ವೇಟ್ ಮಾಡು, ನಿನಗೆ ಗೊತ್ತಾಗತ್ತೆ. ಇಲ್ಲಿ ಯಾರು ಇಲ್ವಲ್ಲ ರೀ? ಯಾರು ಇಲ್ದಿರೋ ಜಾಗದಲ್ಲಿ ನಮ್ಗೇನ್ ಕೆಲ್ಸ ಇರತ್ತೆ? ಯಾರು ಇಲ್ದೇ ಇರೋ ಜಾಗದಲ್ಲಿ ಕೆಲವೊಂದು ಕೆಲಸ ಇರತ್ತೆ. ಏನಾ ಕೆಲ್ಸ? ಯೋಚನೆ ಮಾಡು.
ನಿನಗೆ ಗೊತ್ತಾಗತ್ತೆ. ಗಂಡ ಹೆಂಡತಿ ಯಾರು ಇಲ್ದೇ ಇರೋ ಜಾಗದಲ್ಲಿ ಏಕಾಂತದಲ್ಲಿದ್ರೆ ಏನು ಕೆಲ್ಸ ಇರಲ್ವಾ? ಹೇಗೆ? ಅದು ನೀವ್ ಹಾಗೆ ಮಾತಾಡ್ಬೇಡ್ರಿ, ನನಗ್ ನಾಚಿಕೆ ಆಗತ್ತೆ. ಗಂಡ ಹೆಂಡತಿ ಏಕಾಂತದಲ್ಲಿರುವಾಗ ಹಾಗೆ ನಾಚಿಕೆ ಪಡಬಾರ್ದು ಶ್ಯಾಮ. ಏಕಾಂತ ಅಂದ್ರೆ ಮನೇಲಿದ್ದಾಗ ಮಾತ್ರ ಅಲ್ಲ ಶ್ಯಾಮ, ಹೀಗೆ ಹೊರಗಡೆ ಬಂದಾಗ ಅಕ್ಕಪಕ್ಕ ಯಾರೂ ಇಲ್ದೇ ಇರ್ಬೇಕಾದ್ರೆ ಅದು ಕೂಡ ಏಕಾಂತಾನೆ. ಇಂಥ ಏಕಾಂತವಾದ ಜಾಗಕ್ಕೆ ಬಂದಾಗ, ಇಂಥ ಪ್ರಶಾಂತವಾದ ಜಾಗಕ್ಕೆ ಬಂದಾಗ, ಈ ತರ ರೊಮ್ಯಾಂಟಿಕ್ ಜಾಗಕ್ಕೆ ಬಂದಾಗ ಯಾವ ಡಿಸ್ಟರ್ಬೆನ್ಸು ಇಲ್ಲದೆ ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಆಗ ನಿನ್ನ ಫ್ಯಾಕ್ಟ್ರಿಗೆ ಯಾರು ಕರ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಫ್ಯಾಕ್ಟ್ರಿಯಿಂದ FM ಸ್ಟೇಷನ್ಗೂ ಯಾರು ಕರ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ನಿನ್ ಪಾಡಿಗೆ ನೀನು ಹ್ಯಾಪಿಯಾಗಿ ಹೋಗ್ಬೋದು, ಹ್ಯಾಪಿಯಾಗಿ ಬರ್ಬೋದು. ಅದಕ್ಕೆ ನಿನಗೆ ಸ್ಕೂಟಿ ಕಲ್ಸೋಣ ಅಂದ್ಕೊಂಡಿದ್ದು ಶ್ಯಾಮ. ಏನಂತೀಯ? ನನ್ ಬಗ್ಗೆ ಇಷ್ಟೆಲ್ಲ ಯೋಚಿಸೋ ಇಷ್ಟು ಒಳ್ಳೆ ವ್ಯಕ್ತಿ ನನಗೆ ಗಂಡ ಆಗಿದ್ದು ನನ್ನ ಅದೃಷ್ಟ ಅಂತೀನಿ. ಬಾ ತಗೋ, ಕೀಸ್ ತಗೋ. ರೀ, ಶ್ಯಾಮ, ಇಲ್ಲಿರೋದು ಆಕ್ಸಿಲರೇಟರ್, ಇದು ಸ್ಟಾರ್ಟ್ ಬಟನ್, ಇದು ಬ್ರೇಕು. ಹೀಗೆ ಸ್ಟಾರ್ಟ್ ಮಾಡಿ ಹೀಗೆ ಕಂಟ್ರೋಲ್ ಮಾಡ್ತಾ ನಿಧಾನವಾಗಿ ಹೋದ್ರಾಯ್ತು. ಓಕೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಶ್ಯಾಮ, ಅಮ್ಮ ಶ್ಯಾಮ. ಶ್ಯಾಮ ಅಖಿಲ್ ಹೊರಗಡೆ ಹೋಗಿದ್ದಾರೆ ರೀ. ಹೊರಗಡೆ ಹೋಗಿದಾರಾ? ಎಲ್ಲಿಗೆ? ಅದು ಎಲ್ಲಿಗ್ ಹೋಗ್ತಾರೆ ಅಂತ ಹೇಳಿದ್ರೆ ಅಲ್ವಾ ಮಾವ ನಮಗ್ ಗೊತ್ತಾಗೋದು. ಎಲ್ಲಿಗ್ ಹೋಗ್ತಿದ್ದೀರಾ ಅಂತ ಕೇಳೋಣ ಅಂತ ಬಾಯಿ ತುದಿಗ್ ಬಂದಿತ್ತು, ಆದ್ರೆ ಕೇಳೋದ್ಯಾಕೆ ಅಂತ ಸುಮ್ನಾದೆ. ಒಳ್ಳೆ ಕೆಲಸ ಮಾಡ್ದಮ್ಮ. ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಆಚೆ ಹೋಗ್ತಿರುವಾಗ ಎಲ್ಲಿಗೆ ಹೋಗ್ತಿದ್ದೀರಾ, ಎಷ್ಟೊತ್ತಿಗೆ ಬರ್ತೀರಾ ಅಂತ ಪ್ರಶ್ನೆಗಳನ್ನ ಬುದ್ಧಿರೋರು ಯಾರು ಕೇಳಬಾರ್ದು. ಅಲ್ಲಿ ನೋಡಿ, ಅವರೇ ಬಂದ್ಬಿಟ್ರು. ಏನ್ ಮಮ್ಮಿ? ಏನಿಲ್ಲಪ್ಪ, ನಿಮ್ ಬಗ್ಗೆನೇ ಮಾತಾಡ್ತಿದ್ವಿ. ಶ್ಯಾಮ, ನಿನ್ಗೊಂದು ಗುಡ್ ನ್ಯೂಸ್ ಅಮ್ಮ. ಏನ್ ಮಾವ ಅದು? ನೀನು ದಿನ ಫ್ಯಾಕ್ಟ್ರಿಗೆ ಹೋಗಿ ಮಸಾಲಾ ಪೌಡರ್ ರೆಡಿ ಮಾಡ್ತಿರೋದ್ರಿಂದ ನಮ್ಮ ಪ್ರೊಡಕ್ಷನ್ ಲಾಸ್ಟ್ ಮಂತ್ಗಿಂತ ಈ ಮಂತ್ ತುಂಬಾ ಜಾಸ್ತಿ ಆಗಿದೆ. ಪ್ರೊಡಕ್ಷನ್ ಮತ್ತೆ ಸೇಲ್ಸ್ ಜಾಸ್ತಿ ಆಗಿರೋದ್ರಿಂದ ಆಟೋಮೆಟಿಕ್ ಆಗಿ ಪ್ರಾಫಿಟ್ ಕೂಡ ಹೆಚ್ಚಾಗಿದೆ. ಸೊ ಟೋಟಲ್ ಆಗಿ ಈ ಕ್ರೆಡಿಟ್ ಎಲ್ಲ ನಿಂದೇನಮ್ಮ. ಇದ್ರಲ್ಲಿ ನಂದೇನಿದೆ ಮಾವ? ವರ್ಕರ್ಸ್ ಎಲ್ಲ ಟೈಮ್ ವೇಸ್ಟ್ ಮಾಡದೆ ಶ್ರದ್ಧೆಯಿಂದ ಕೆಲಸ ಮಾಡಿದಕ್ಕೆ
ಪ್ರೊಡಕ್ಷನ್ ಹೆಚ್ಚಾಯ್ತು. ನೀನ್ ಅಲ್ಲಿರೋದ್ರಿಂದಾನೇ ಅವ್ರಷ್ಟು ಶ್ರದ್ಧೆ ವಹಿಸಿ ಕೆಲಸ ಮಾಡಿರೋದು. ನೀನು ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ಟೋಟಲ್ ಆಗಿ ಆ ಕ್ರೆಡಿಟ್ ಎಲ್ಲ ನಿನಗೆ ಸೇರುತ್ತಮ್ಮ. ಎಷ್ಟೆಲ್ಲ ಹೊಗಳಿಸ್ಕೊಂಡಿದ್ಯಾ? ಪಾರ್ಟಿ ಯಾವಾಗ ಕೊಡ್ತಿದ್ಯಾ ಶ್ಯಾಮ? ಯಾವಾಗ್ಲೂ ಯಾಕಕ್ಕ, ಈಗ್ಲೇ ಕೊಡ್ತೀನಿ. ಏನ್ ಹೂ ಕೊಡ್ತಿದ್ಯಲ್ಲ? ಪಾರ್ಟಿ ಅಂತ ಹೇಳಿ ಹೂ ಕೊಡ್ತಿದ್ಯಾ? ಹೆಣ್ಮಕ್ಳಿಗೆ ಕೊಡೋದ್ರಲ್ಲಿ ಎಲ್ಲದಕ್ಕಿಂತ ಬೆಲೆ ಬಾಳೋದು ಈ ಹೂವೇ ಅಲ್ವಾ ಅಕ್ಕ? ಮುತ್ತೈದೆತನಕ್ಕೆ ಗುರ್ತಾಗಿರೋ ಈ ಹೂ ಕೊಡೋದಿಕ್ಕೂ ತಗೊಳ್ಳೋದಿಕ್ಕೂ ಅದೃಷ್ಟ ಇರ್ಬೇಕು. ಸರಿಯಾಗಿ ಹೇಳಿದ್ಯಮ್ಮ. ವೈದೇಹಿ ಅಕ್ಕ ಎಲ್ಲಿ? ಕಿಚನ್ ಅಲ್ಲಿದ್ದಾಳೆ. ಶ್ಯಾಮ ಫ್ಯಾಕ್ಟ್ರಿಗೆ ಹೋಗಕ್ ಶುರು ಮಾಡಿದಾಗ್ಲಿಂದಾನು ನಮ್ ಪ್ರೊಡಕ್ಷನ್ ಯಾಕೆ ಹೆಚ್ಚಾಯ್ತೋ ಗೊತ್ತಾ? ಶ್ಯಾಮ ಅಲ್ಲಿ ಒಬ್ಳು ಓನರ್ ತರ ನಡ್ಕೊಳ್ದೆ ಅಲ್ಲಿನ ವರ್ಕರ್ಸ್ ಜೊತೆ ಅವಳು ಒಬ್ಳು ವರ್ಕರ್ ಆಗಿ ಅವ್ರ ಜೊತೆ ಬೆರ್ತ್ಕೊಡ್ಲು. ಹಾಗೆ ಬೆರ್ತಿರೋ ಶ್ಯಾಮ ಈಗ ಸಡನ್ ಆಗಿ ಫ್ಯಾಕ್ಟ್ರಿಗೆ ಕಾರಲ್ಲಿ ಹೋಗೋದ್ ಶುರು ಮಾಡಿದ್ರೆ ಅವಳು ಓನರು ಅಂತ ನಾವು ವರ್ಕರ್ಸು ಅನ್ನೋ ಫೀಲಿಂಗು ಮತ್ತೆ ಎಲ್ರಿಗೂ ಬರುತ್ತೆ. ಆಗ ಅವರೆಲ್ಲರೂ ಶ್ಯಾಮನಿಂದ ದೂರ ಆಗ್ತಾರೆ. ಹಾಗ್ ನಡಿಬಾರ್ದು ಅಂದ್ರೆ ಶ್ಯಾಮ ಜೊತೆ ಸೇರಿ ಅವರು ಕರೆಕ್ಟಾಗಿ ಕೆಲಸ ಮಾಡಬೇಕು ಅಂದ್ರೆ ಶ್ಯಾಮನು ಅವ್ರ ಹಾಗೇನೆ 2 ವೀಲರ್ ಅಲ್ಲೇ ಫ್ಯಾಕ್ಟ್ರಿಗೆ ಹೋಗ್ಬೇಕು. ವಾವ್, ಸೂಪರ್ ಡ್ಯಾಡಿ, ಸೂಪರ್, ಎಕ್ಸಲೆಂಟ್ ಆಗಿ ಹೇಳಿದ್ರಿ. ಮಮ್ಮಿ, ಡ್ಯಾಡಿ ಹೇಳಿದ್ದು 100% ಕರೆಕ್ಟ್ ಮಮ್ಮಿ. ನನ್ಗೂ ಕರೆಕ್ಟೇ ಅನಿಸ್ತಿದ್ಯಪ್ಪ. ಆದ್ರೆ ಶ್ಯಾಮ ಈ ಸಿಟಿಲಿ ಸ್ಕೂಟಿ ಡ್ರೈವ್ ಮಾಡ್ತಾಳೆ ಅಂತೀಯಾ? ಮಾಡ್ತಾಳೆ ಮಮ್ಮಿ, ಅವಳನ್ನ ಬಿಲೀವ್ ಮಾಡಿ. ಪರ್ಫೆಕ್ಟ್ ಆಗಿ ಡ್ರೈವ್ ಮಾಡ್ತಾಳೆ. ನಿಜನಾ? ಶ್ಯಾಮ, ಒಂದ್ಸಲ ನಿನ್ ಡ್ರೈವಿಂಗ್ ಏನು, ನಿನ್ ಡ್ರೈವ್ ಹೇಗಿರುತ್ತೋ ಎಲ್ರಿಗೂ ತೋರ್ಸಣ್ವಾ? ಮಮ್ಮಿ ಬನ್ನಿ, ಮಮ್ಮಿ ಬನ್ನಿ, ಡ್ಯಾಡಿ ಬನ್ನಿ, ಎಲ್ರೂ ಆಚೆ ಹೋಗಿ ನೋಡೋಣ. ಅತ್ತೆ ಏನು ನನ್ ರೂಟಲ್ ಬಂದು ಕೊನೆಗೆ ಅವ್ರ ಪಾರ್ಟಿಗೆ ಆಗ್ಬಿಟ್ರಲ್ಲ. ಇಸ್ತ್ರಿ ಸೀರೆ ಉಟ್ಕೊಂಡು ಫ್ಯಾಕ್ಟ್ರಿಗೆ ಹೋಗ್ ಬಂದ್ರೆ ಸಾಕಾಗಲ್ಲ ಶ್ಯಾಮ. ಆಗಾಗ ಕ್ಯಾಲೆಂಡರ್ ಕೂಡ ನೋಡ್ತಾ ಇರ್ಬೇಕು. ಕ್ಯಾಲೆಂಡರ್ ನೋಡ್ಬೇಕಾ? ಯಾಕೆ? ಯಾಕ? ಇವತ್ತು 1ನೇ ತಾರೀಕಲ್ವಾ, ಅದಕ್ಕೆ. ಆದ್ರೆ ಏನು? ಪ್ರತಿ ತಿಂಗಳು ನನ್ನ ಸಾಲನ ಸ್ವಲ್ಪ ತೀರಿಸ್ತೀನಿ ಅಂತ ಮಾತ್ ಕೊಟ್ಟಿದ್ಯಲ್ಲ. ನಾನೇನ್ ಮಾತ್ ತಪ್ಪಿಲ್ವಲ್ಲ. ಮತ್ತೆ ಇವತ್ತು 1ನೇ ತಾರೀಕಲ್ವಾ? ಪ್ರತಿ ತಿಂಗಳು 1ನೇ ತಾರೀಕೆ ನಾನ್ ನಿಮ್ ದುಡ್ಡು ಕೊಡ್ತೀನಿ ಅಂತ ಹೇಳಿಲ್ವಲ್ಲ. ಅಂದ್ರೆ ಪ್ರತಿ ತಿಂಗಳು ಮೊದಲನೇ ವಾರದಲ್ಲೇ ಕೊಡ್ತೀನಿ ಅಂದಿದ್ದಲ್ಲ. ಅದಕ್ಕೆ ಹೀಗೆ ಮೊದಲನೇ ದಿನನೇ ಕೇಳ್ತೀಯಲ್ಲ. ಅದ್ ಹಾಗಲ್ಲ, ತಿಂಗಳಲ್ಲಿ ಮೊದಲನೇ ವಾರದ ಮೊದಲನೇ ದಿನ ಶುರುವಾಯ್ತು ಅಂತ ನಿನ್ಗೆ ನೆನ್ಪ್ ಮಾಡ್ತಾ ಇದೀನಿ ಶ್ಯಾಮ. ನನ್ಗೆ ಯಾರು ನೆನ್ಪ್ ಮಾಡೋದ್ ಬೇಡ. ನಾನ್ ಹೇಳಿರೋ ಟೈಮ್ಗೆ ದುಡ್ಡನ್ನ ಖಂಡಿತ ತಂದ್ಕೊಡ್ತೀನಿ. ಎಲ್ಲಿಂದ ತರ್ತೀಯಾ? ಹೇಗ್ ಕೊಡ್ತೀಯಾ? ಎಲ್ಲಿಂದ ತರ್ತೀನೋ ಹೇಗ್ ಕೊಡ್ತೀನೋ ನಿನ್ಗದ್ ಬೇಕಾಗಿಲ್ಲ. ಬೇಕಾಗಿಲ್ಲಾನೆ ಅನ್ಕೋ, ಆದ್ರೆ ಅಷ್ಟು ದುಡ್ಡನ್ನ ಹೇಗ್ ತರ್ತೀಯ ಅಂತ.
ಆತ್ಮಗೌರವ ಅಡ್ಡ ಆಗತ್ತೆ ಅಂತ ಅತ್ತೆ ಮನೆಯಲ್ಲಿ ಕೇಳಲ್ಲ. ಜಾಸ್ತಿ ಏನೋ ಓದ್ಕೊಂಡಿಲ್ದೇ ಇರೋದ್ರಿಂದ ಕೆಲ್ಸ ಮಾಡಿ ದುಡ್ಡು ತರೋದಕ್ಕಾಗಲ್ಲ. ಅಂದ್ಮೇಲೆ ಹೇಗ್ ತಗೊಂಡ್ ಬರ್ತೀಯಾ ಅಂತ. ಹೇಗ್ ತಂದ್ರು ನೀತಿಯಿಂದ ನಿಜಾಯಿತಿಯಿಂದ ತರ್ತೀನಿ. ಬೇರೆಯವ್ರಿಗೆ ಮೋಸ ಮಾಡದೆ ತರ್ತೀನಿ. ಬೇರೆಯವ್ರ ಕಲೆನ ದೋಚ್ಕೊಳ್ದೆ ತರ್ತೀನಿ. ಸರಿನಾ? ಒಂದ್ ವೇಳೆ ತಂದು ಕೊಡಕ್ಕಾಗ್ದೆ ಹೋದ್ರೆ ಆಹಾ, ಜಸ್ಟ್ ಸುಮ್ನೆ ಕೇಳ್ದೆ ಅಷ್ಟೇ. ಸರಿ, ತಗೊಂಡ್ ಬಾ. ಹೇಗ್ ತಗೊಂಡ್ ಬರ್ತ್ಯಾ ನಾನು ನೋಡ್ತೀನಿ. ಏನಾರು ಮರ್ತೋದ್ಯಾ? ಹೌದು, ನನ್ ಗಂಡನ್ ಮರ್ತಿದ್ದೆ. ಗಂಡನ್ ಮರ್ಯಾದು ಅಂದ್ರೇನು? ಅವ್ರನ್ ಮರ್ತಿದ್ದು ಅಂದ್ರೆ ಹಾ. ಅದೇ ರೀ, ಅವ್ರ ಗಾಳಿ ಅವರೇ ತೆಗ್ದ ವಿಷಯ ಮರ್ತಿದ್ದೆ. ಅವಾಗ್ಲೇ ನಾನು ನೀವು ಟೈರ್ ಇಂದ ಗಾಳಿ ತೆಗೆಯೋದ್ನ ನಾನ್ ನೋಡ್ದೆ. ನೋಡಿದ್ಯಾ? ನಿಮ್ಗೆ ಲಿಫ್ಟ್ ಬೇಕು ಅಂತ ನೀವೇ ಕೇಳ್ತಿರೋ ಅಂತ ಕಾಯ್ತಾ ಇದ್ದೆ. ನೀನಾಗ್ ನೀನೇ ಆಫರ್ ಮಾಡ್ಲಿ ಅಂತ ನಾನು ಕೂಡ ಕಾಯ್ತಾ ಇದ್ದೆ. ಈಗ ಅರ್ಥ ಆಯ್ತು ನನ್ಗೆ. ಏನ್ ಅರ್ಥ ಆಯ್ತು? ಗಂಡ ಹೆಂಡತಿ ಹೀಗ್ ಕಾಯ್ಬಾರ್ದು, ಅನ್ಸೋದ್ ಹೇಳ್ಬೇಕು, ಬೇಕಾದ್ನ ಕೇಳ್ಬೇಕು ಅಂತ. ನನಗ್ ಕೂಡ ಅದರ್ಥ. ದಿನ ದಿನಕ್ಕೆ ಆ ಕೃಷ್ಣ ತುಳಸಿ ಪ್ರೋಗ್ರಾಮ್ಗೆ ಲಿಸನರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಕಾಲರ್ಸ್ ಕೂಡ ಜಾಸ್ತಿ ಅವಳ ಪ್ರೋಗ್ರಾಮ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಏನಾದ್ರೂ ಮಾಡಿ ಅವಳ ಸ್ಪೀಡ್ಗೆ ಬ್ರೇಕ್ ಹಾಕ್ಬೇಕು ಮೇಡಮ್. ಮೊದ್ಲು ಅವಳಿಗೆ ಮೆಂಟಲಿ ಟಾರ್ಚರ್ ಮಾಡ್ಬೇಕು. ಏ ಲಿಂಗ, ಇಲ್ಬಾ. ಹೇಳಿ ಮೇಡಮ್. ಹಲೋ ರೀ, ಫ್ಯಾಕ್ಟ್ರಿ ಕೆಲ್ಸ ಪೂರ್ತಿ ಮಾಡಿ ಈಗಷ್ಟೇ FM ಸ್ಟೇಷನ್ಗೆ ಬಂದೆ. ಸರಿ ರೀ, ಇಡ್ತೀನಿ. ಆ ತರ ಪ್ಲಾನ್ ವರ್ಕೌಟ್ ಮಾಡ್ಬೇಕು. ಮೇಡಮ್ ಅವಳು ಬರ್ತಿದ್ದಾಳೆ. ಏ ಲಿಂಗ, ಹೇಳಿದ್ ನೆನ್ಪಿದ್ಯಲ್ಲ? ಹೋಗು. ಆಯ್ತು ಮೇಡಮ್. ಹೋಗು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಕೃಷ್ಣ ತುಳಸಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಹಾ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗಾನಕ್ ಹೋಗಿಲ್ಲ ಅವ್ರೆ. ಗುಡ್ ಮಾರ್ನಿಂಗ್ ಲಿಂಗ. ಏನು ಗಾನ ಕೋಗಿಲೆ ಅಂತಿದ್ಯಾ? ಕೋಗಿಲೆ ಹಾಗ್ ಹಾಡ್ತಾಳೆ ಅಂತ ಹಾಗಂದ್ಯೋ ಅಥವಾ ಕೋಗಿಲೆ ಕಲರ್ ಅಲ್ಲಿ ಇದ್ದಾಳೆ ಅಂತ ಹಾಗಂದ್ಯೋ? ಹಾಡಿನ ಬಗ್ಗೆ ಗಾನಕ್ ಹೋಗಿಲ್ಲ ಅನ್ನೋದಕ್ಕೆ ನಂಗೆ ಮ್ಯೂಸಿಕ್ ನಾಟ್ ಕಮ್ಮಿಂಗು. ಐ ಮೀನು ಸಂಗೀತ ನನಗ್ ಬರಲ್ವಲ್ಲ. ಅಂದ್ರೆ ಕಲರ್ ಬಗ್ಗೆನೆ ಹಾಗೆ ಗಾನ ಕೋಗಿಲೆ ಅಂತ ಹೇಳ್ದೆ ಅಂತ ಆಯ್ತು. ಹೌದು ಮೇಡಮ್, ಹೌದೌದು. ಥ್ಯಾಂಕ್ ಯು ಲಿಂಗ. ಥ್ಯಾಂಕ್ ಯು ವೆರಿ ಮಚ್.
ಬಾಕ್ಸ್ ಏನು? ಓಹೋ ಪಾಪ, ಶ್ಯಾಮ ಬ್ರೇಕ್ಫಾಸ್ಟ್ ತಗೊಂಡು ಹೋಗೋಕ್ ಮರ್ತ್ ಬಿಟ್ಟಿದ್ದಾಳೆ. ವೈದೇಹಿ, ಟಿಫನ್ ರೆಡಿ. ಏನಮ್ಮ, ಏನಾಯ್ತು? ಶ್ಯಾಮ ಬ್ರೇಕ್ಫಾಸ್ಟ್ ತಗೊಂಡು ಹೋಗೋಕ್ ಮರ್ತ್ ಬಿಟ್ಟಿದ್ದಾಳೆ ಅತ್ತೆ. ಅಯ್ಯಯ್ಯೋ, ಹೌದಾ? ಬ್ರೇಕ್ಫಾಸ್ಟ್ ಮರ್ತ್ ಹೋಗ್ಬಿಟ್ಲಾ? ಅಷ್ಟು ಕಷ್ಟಪಟ್ಟು ಕೆಲಸ ಮಾಡೋ ಹುಡುಗಿ ಟಿಫನ್ ತಿಂದೇ ಇದ್ರೆ ಪಾಪ ಅವಳ ಆರೋಗ್ಯ ಏನಾಗತ್ತೆ? ಇರು, ಫೋನ್ ಮಾಡ್ತೀನಿ. ಹಾ. ಏನಾಯ್ತತ್ತೆ? ರಿಸೀವ್ ಮಾಡ್ತಿಲ್ಲಮ್ಮ. ಫೋನ್ ರಿಸೀವ್ ಮಾಡ್ತಿಲ್ಲ. ಕೆಲ್ಸ ಇರ್ಬೋದೇನೋ. ಒಂದ್ ಕೆಲ್ಸ ಮಾಡು, ಇಲ್ ಕೊಡು, ನಾನೇ ತಗೊಂಡ್ ಹೋಗಿ ಶ್ಯಾಮ ಕೊಟ್ ಬರ್ತೀನಿ. ಅಯ್ಯಯ್ಯೋ, ನೀವ್ ಯಾಕತ್ತೆ? ಡ್ರೈವರ್ ಹತ್ರ ಕಳ್ಸಿದ್ರೆ ಆಗತ್ತಲ್ವಾ? ಇಲ್ಲಮ್ಮ, ನನ್ ಸೊಸೆಗೆ ನನ್ ಕೈಯಿಂದ ಕೊಟ್ರೇನೆ ನನ್ಗೆ ತೃಪ್ತಿ ಆಗತ್ತೆ. ಕೊಡಿಲಿ, ನೀನ್ ಕೆಲ್ಸ ನೋಡ್ಕೊ. ಇದೇನು ಇಷ್ಟೊಂದ್ ತಣ್ಣಗಿದೆಯಲ್ಲ? ಅಯ್ಯಯ್ಯೋ, ಮೊಸರನ್ನ ಉಪ್ಪಿನಕಾಯ. ಬ್ರೇಕ್ಫಾಸ್ಟ್ಗೆ ಶ್ಯಾಮ ತಗೊಂಡ್ ಹೋಗೋದು ಇದಾ? ಹಳ್ಳಿಯಿಂದ ಬಂದಿರೋಳು ಇನ್ನೇನ್ ತಿಂತಾಳತ್ತೆ? ಬೆಳಿಗ್ಗೆ ಹೋಗೋ ಅವಸರದಲ್ಲಿ ಟಿಫಿನ್ ಮಾಡೋಕ್ ಟೈಮ್ ಸಾಕಾಗಲ್ಲ, ಅದಕ್ಕೆ ಮೊಸರನ್ನ ಇಟ್ಕೊಂಡಿರ್ತಾಳೆ. ಹಾಗೆ ಆಗಿರುತ್ತೆ. ಒಂದ್ ಕೆಲ್ಸ ಮಾಡ್ತೀನಿ, ಶ್ಯಾಮಗೆ ನನ್ ಕೈಯಾರೆ ನಾನೇ ಟಿಫನ್ ರೆಡಿ ಮಾಡಿ ತಗೊಂಡ್ ಹೋಗ್ತೀನಿ. ನಾಗಮಣಿ ಅಕ್ಕನ್ನ ಸಂಬಳದ ಬಗ್ಗೆ ಕೇಳೋದೋ ಹೇಗೆ? ಕೇಳಿದ್ರೆ ಚೆನ್ನಾಗಿರುತ್ತೋ ಇಲ್ವೋ? ಏನ್ ಕೃಷ್ಣ ತುಳಸಿ, ಯಾಕಲ್ಲೇ ನಿಂತೆ? ಅದು ಇವತ್ತು ನಿನ್ ಹಾಡು ಸೂಪರ್ ಆಗಿತ್ತು ಗೊತ್ತಾ? ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ವೆರಿ ಮಚ್. ಆದಷ್ಟು ಬೇಗ ನೀನ್ ನಂಬರ್ 1 ಆರ್ಜೆ ಆಗ್ತೀಯ ಗೊತ್ತಾ? ಹೇಳಮ್ಮ. ಅಕ್ಕ, ಅದು ಇವತ್ತು. ಏನಮ್ಮ ಹಿಂಜರಿಕೆ ಯಾಕೆ ಹೇಳು? ಅದು ಏನಿಲ್ಲ, ಇವತ್ತು ಸಂಬಳ ಕೊಡ್ತಾರಲ್ವಾ? ಅದಕ್ಕೆ ಅಲ್ವಾ ಈ ಚೆಕ್ ಎಲ್ಲ ರೆಡಿ ಮಾಡ್ತಿರೋದು. ನಿನ್ ಚೆಕ್ ಯಾವ ಹೆಸರಲ್ಲಿ ಬರೀಲಿ? ಕೃಷ್ಣ ತುಳಸಿ ಅಂತಾನಾ, ಅಥವಾ ಆ ಹೆಸರಿಗೆ ಹಿಂದೆ ಮುಂದೆ ಏನಾದ್ರೂ ಆಡ್ ಮಾಡ್ಬೇಕಾ? ಅಂದ್ರೆ ಅಕ್ಕ, ಅದು. ಹೇಳಮ್ಮ, ಏನು? ಚೆಕ್ಕು ಶ್ಯಾಮ ಅನ್ನೋ ಹೆಸರಲ್ಲಿ ಕೊಡಕ್ಕೆ ಆಗುತ್ತಾ ಅಕ್ಕ? ಯಾಕಾಗಲ್ಲ? ನೀನು ಯಾವ ಹೆಸರು ಹೇಳ್ತೀಯೋ ಆ ಹೆಸರೇ ಚೆಕ್ ಮೇಲೆ ಬರೀತೀನಿ. ಥ್ಯಾಂಕ್ಸ್ ಅಕ್ಕ. ತಗೋ, ಇದ್ರ ಮೇಲೆ ಸ್ಪೆಲ್ಲಿಂಗ್ ಬರೆಯಮ್ಮ. ಸರಿ ಅಕ್ಕ. ತಗೊಳ್ಳಿ ಅಕ್ಕ. ನಗಮಣಿ, ಚೆಕ್ ರೆಡಿನಾ? ಬರೀತಿದ್ದೀನಿ ಮೇಡಮ್.
ಬೇಡ, ಬರೀ ಬೇಡ. ಬರಿಬಾರ್ದಾ? ಹೌದು, ಕೃಷ್ಣ ತುಳಸಿ ಚೆಕ್ ಬರಿಬೇಡ. ನಮ್ ಸ್ಟಾಫ್ಸ್ ಎಲ್ಲಾರ್ ಚೆಕ್ಕು ಬರಿ, ಆದ್ರೆ ಕೃಷ್ಣ ತುಳಸಿ ಚೆಕ್ ಮಾತ್ರ ನೀನ್ ಬರೀಲೇಬೇಡ. ಯಾಕೆ ಮೇಡಮ್? ಯಾಕಂದ್ರೆ ಮೊಸರನ್ನ ಉಪ್ಪಿನಕಾಯಿ ತಿನ್ನೋ ಮೂತಿಗೆ ಸ್ಪೆಷಲ್ ಆಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂಡು ತಗೊಂಡು ಹೋಗ್ತಿದಾರ ಇವರು. ದಿನೇ ದಿನೇ ಅತ್ತೆ ಸೊಸೆ ಅನುಬಂಧ ಹೆಚ್ಚಾಗ್ತಾನೆ ಇದೆ, ನನ್ ಬೆಲೆ ಕಡಿಮೆ ಆಗ್ತಾನೆ ಇದೆ. ಛೇ, ಏನಾದ್ರೂ ಮಾಡಿ ಶ್ಯಾಮನ್ನ ಈ ಮನೆಯಿಂದ ಹೊರಗೆ ಕಳಿಸ್ದೆ ಹೋದ್ರೆ ಈ ಮನೆಯಲ್ಲಿ ನನಗೆ ವ್ಯಾಲ್ಯೂ ಉಳಿಯಲ್ಲ. ಸರಿನಮ್ಮ, ನಾನ್ ಹೋಗಿ ಶ್ಯಾಮ ಕೊಟ್ಬಿಟ್ಟು ಬರ್ತೀನಿ. ಸರಿ ಅತ್ತೆ. ಏನಿದು ಶ್ಯಾಮ ಫೋನ್ ರಿಸೀವ್ ಮಾಡ್ತಿಲ್ಲ? ಇಷ್ಟೊತ್ತಿಗೆ ಅವಳ ಪ್ರೋಗ್ರಾಮ್ ಮುಗ್ದೋಗಿರುತ್ತಲ್ಲ. ಬಹುಶಃ ಅವಳು ಚೇರ್ಮನ್ ಹತ್ರ ಇದ್ದಳೋ ಏನೋ, ಅದಕ್ಕೆ ಫೋನ್ ತೆಗಿತಾ ಇಲ್ವೋ ಏನೋ. ಇವಾಗ ಏನ್ ಮಾಡ್ಲಿ? ಹೇಗ್ ಶ್ಯಾಮಾಗೆ ಮ್ಯಾಟ್ರ್ ತಿಳಿಸೋದು ನಾನು? ಹಾ, ಕರೆಕ್ಟ್. ಶ್ಯಾಮ, ಮಮ್ಮಿ ನಿನಗೋಸ್ಕರ ಟಿಫನ್ ತಗೊಂಡು ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದಾರೆ. ಮಮ್ಮಿ ಹೋಗೋ ಅಷ್ಟೊತ್ತಿಗೆ ನೀನು ಫ್ಯಾಕ್ಟ್ರಿಲಿ ಇಲ್ಲದೆ ಇದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಏನಾದ್ರೂ ಮಾಡಿ ನೀನ್ ಇವಾಗ್ಲೇ ಹೊರಟು ಫ್ಯಾಕ್ಟ್ರಿಗೆ ಹೋಗು ಪ್ಲೀಸ್. ಶ್ಯಾಮ ಏನಿದು ಮೆಸೇಜ್ ಕೂಡ ನೋಡಿಲ್ಲ. ಏನ್ ಮಾಡ್ಲಿ ಇವಾಗ? ನಾನು ಫ್ಯಾಕ್ಟ್ರಿಗೆ ಹೋಗಿ ಏನಾದ್ರೂ ಮಾಡಿ ಮಮ್ಮಿನ ಮ್ಯಾನೇಜ್ ಮಾಡಬೇಕು. ಎಸ್, ಅದೊಂದೇ ದಾರಿ. ಅಯ್ಯೋ, ಥ್ಯಾಂಕ್ ಯು ಮೇಡಮ್. ನನ್ ಸ್ಯಾಲ್ರಿ ಸಿಕ್ಕಾಯ್ತು. ರಾತ್ರಿ ಫುಲ್ ಎಂಜಾಯಿಂಗ್, ರಾತ್ರಿ ಫುಲ್ ಮಂಚಿಂಗ್, ಫುಲ್ ಎಂಜಾಯಿಂಗ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ. ಪ್ಯೂನಿಗ್ ಕೂಡ ಸಂಬಳ ಕೊಟ್ರು, ಇನ್ನು ನನಗ್ ಸಂಬಳ ಕೊಡ್ಲಿಲ್ವಲ್ಲ.
ಯಾರು ಬೇಕು ಮೇಡಮ್? ಅದು ಕೃಷ್ಣ ತುಳಸಿ ಅವರಿದ್ದಾರಾ? ಒಳಗಡೆ ಇದ್ದಾರೆ ಮೇಡಮ್, ಹೋಗಿ. ಥ್ಯಾಂಕ್ ಯು.